Hello friends, welcome to Nursing Tech ಚಾನಲ್. ನಮ್ಮ ನರ್ಸಿಂಗ್ ಟೆಕ್ ಚಾನಲ್ನಲ್ಲಿ ನರ್ಸಿಂಗ್ಗೆ ಸಂಬಂಧಿಸಿದಂತಹ ವಿಡಿಯೋಗಳು ಅಪ್ಲೋಡ್ ಮಾಡಲಾಗುವುದು ಮತ್ತು ಇವತ್ತಿನ ಟಾಪಿಕ್ ನಮ್ಮ ನರ್ಸಿಂಗ್ ಟೆಕ್ ಚಾನಲ್ನಲ್ಲಿ ನರ್ಸಿಂಗ್ಗೆ ಸಂಬಂಧಿಸಿದಂತಹ ನರ್ಸಿಂಗ್ ರಿಸಲ್ಟ್ ಅಪ್ಡೇಟ್ಸ್, ಕೋರ್ಸಸ್ ಆಫ್ BSc ನರ್ಸಿಂಗ್ and etc. and CPR procedures, hand washing procedures, NG2 procedures, skeletal system and IV canal procedures, emergency bed in NICU ಇನ್ನೂ ಇತರವಾಗಿ ನಮ್ಮ ನರ್ಸಿಂಗ್ ಟೆಕ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು. ಇವತ್ತಿನ ಟಾಪಿಕ್ ಏನೆಂದರೆ, ಒಂದು 4 to 5 days ಬಿಫೋರ್ ಫೈನಲ್ ಇಯರ್ ರಿಸಲ್ಟ್ ಅಪ್ಲೋಡ್ ಆಗಿದೆ. BSc ನರ್ಸಿಂಗ್ ಫೈನಲ್ ಇಯರ್ ರಿಸಲ್ಟ್, ಇಯರ್ ವೈಸ್ ರಿಸಲ್ಟ್ ಅಪ್ಲೋಡ್ ಆಗಿದೆ. ಇಯರ್ ವೈಸ್ ರಿಸಲ್ಟ್ ಸ್ಟೂಡೆಂಟ್ಸ್ದು PDC ಡಾಕ್ಯುಮೆಂಟ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳೋದು ಈ ವಿಡಿಯೋದಲ್ಲಿ ನೋಡಿಕೊಳ್ಳೋಣ. ಆಲ್ಮೋಸ್ಟ್ ಆಲ್ ಎಲ್ಲರೂ ಡೌನ್ಲೋಡ್ ಮಾಡಿಕೊಂತೀರಿ, ಒಂದು 10% ಜನರಿಗೆ ಇನ್ನೂ ಗೊತ್ತಿಲ್ಲ, ಈ ವಿಡಿಯೋದಲ್ಲಿ ನೋಡಿ. ಎಸ್ ಫ್ರೆಂಡ್ಸ್, ಲೆಟ್ಸ್ ಡಿಸ್ಕಸ್ ಅಬೌಟ್ ಹೌ ಟು ಡೌನ್ಲೋಡ್ PDC ಡಾಕ್ಯುಮೆಂಟ್. ಈಗ ಗೂಗಲ್ನಲ್ಲಿ ಹೋಗಿ ಆಲ್ಮೋಸ್ಟ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ PDC ಡಾಕ್ಯುಮೆಂಟ್ ಅಂತ ಸರ್ಚ್ ಮಾಡಬೇಕು. ರಾಜೀವ್ ಗಾಂಧಿ ಯೂನಿವರ್ಸಿಟಿ PDC ಡಾಕ್ಯುಮೆಂಟ್ ಇಲ್ಲಿ ಇದೆ ನೋಡಿ. ಈಗ ಸರ್ಚ್ ಮಾಡಿದರೆ ಫಸ್ಟ್ ಒಂದು ಬರುತ್ತೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ PDC ಡಾಕ್ಯುಮೆಂಟ್ ಅಂತ ಫಸ್ಟ್ ಒಂದು ಬರ್ತದೆ. ಫಸ್ಟ್ ವೆಬ್ಸೈಟ್ ಅಲ್ಲಿ ಕ್ಲಿಕ್ ಮಾಡಿ, ಹೀಗೆ ಬರುತ್ತೆ. ನ್ಯೂ ಯೂಸರ್ಸ್ ಇದ್ದರೆ ಮೊದಲಿಗೆ ಹೋಗಿ ಇಲ್ಲಿರೋದು ಕ್ಲಿಕ್ ಹಿಯರ್ ಟು ರಿಜಿಸ್ಟರ್, ಮೊದಲಿಗೆ ರಿಜಿಸ್ಟರ್ ಮಾಡ್ಕೋಬೇಕು, ಆಮೇಲೆ PDC ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡ್ಕೋಬೇಕು. ಅದರ್ವೈಸ್ ನೀವು ಮೊದಲಿಗೆ ಯೂಸ್ ಮಾಡಿದರೆ ಅಥವಾ ಮೊದಲಿಗೆ ನೀವು ರಿಜಿಸ್ಟರ್ ಆಗಿದ್ದರೆ ಡೈರೆಕ್ಟ್ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಬೇಕು, ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಬೇಕು, ಇಲ್ಲಿ ಪಾಸ್ವರ್ಡ್ ಹಾಕಿ ಸ್ಟಾರ್ಟ್ ಮಾಡಬೇಕು. ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಬೇಕು. ಈಗ ರಿಜಿಸ್ಟರ್ ನಂಬರ್ ಹಾಕೋಣ. ಎಸ್, ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡೋಣ. ಈಗ ನಾವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೇವೆ. ಹಿಂಗ ನೀವು ಮೊದಲಿಗೆ ರಿಜಿಸ್ಟರ್ ಆಗಿದ್ದಾರೆ ಈ ರೀತಿ ಎಸ್ ಫ್ರೆಂಡ್ಸ್, ಈಗ ರಿಜಿಸ್ಟ್ರೇಷನ್ ಹೇಗೆ ಆಗೋದು ಆರ್ ಲಾಗಿನ್ ಹೇಗೆ ಆಗೋದು ಅಂತ ನೋಡೋಣ. ನೀವೇ ರಿಜಿಸ್ಟ್ರೇಷನ್ ಮಾಡ್ಕೋದಿದ್ರೆ ಇಲ್ಲಿ ನ್ಯೂ ಯೂಸರ್ಸ್ ಇದ್ರೆ ಇಲ್ಲಿ ನ್ಯೂ ಯೂಸರ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಆಗಿ ಮತ್ತೆ ಲಾಗಿನ್ ಆಗಿ, ಲಾಗಿನ್ ಆದ್ಮೇಲೆ ಈ ವೆಬ್ಸೈಟ್ ಈ ಪೋಸ್ಟರ್ ಕಾಣ್ತದೆ. ಇಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು, ಡೇಟ್ ಆಫ್ ಬರ್ತ್ ಹಾಕಬೇಕು, ಪಾಸ್ವರ್ಡ್ ಹಾಕಬೇಕು. ಈಗ ರಿಜಿಸ್ಟ್ರೇಷನ್ ನಂಬರ್ ಹಾಕೋಣ. ಈಗ ರಿಜಿಸ್ಟ್ರೇಷನ್ ನಂಬರ್ ಹಾಕಿಕೊಂಡೀನಿ, ಮತ್ತೆ ಡೇಟ್ ಆಫ್ ಬರ್ತ್ ಹಾಕೊಂಡಿ, ಮತ್ತೆ ಪಾಸ್ವರ್ಡ್ ಹಾಕೊಂಡಿ. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈಗ ನಿಮ್ ಡೇಟಾ ಏನಂತ ನಿಮ್ ಡೇಟಾ ತೋರಿಸ್ತದೆ. ಈಗ ಮತ್ತು ಇಲ್ಲಿ ಡೌನ್ಲೋಡ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಡೌನ್ಲೋಡ್ ಆಗ್ತಿದೆ, ನಿಮ್ ಡಿಗ್ರಿ ಸರ್ಟಿಫಿಕೇಟ್ ಈಗ ಡೌನ್ಲೋಡ್ ಆಗ್ತಿದೆ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈಗ ಡಿಗ್ರಿ ಸರ್ಟಿಫಿಕೇಟ್ ಏನು ಡೌನ್ಲೋಡ್ ಆಯಿತು, ಬಟ್ ಇಲ್ಲಿ ಸಿಗ್ನೇಚರ್ ಇಸ್ ನಾಟ್ ವ್ಯಾಲಿಡ್, ಇಲ್ಲಿ ಇದೆ ನೋಡಿ, ಸಿಗ್ನೇಚರ್ ಇಸ್ ನಾಟ್ ವ್ಯಾಲಿಡ್ ಅಂತ ಬರ್ತಿದೆ. ಈ ಸಿಗ್ನೇಚರ್ ಅಂತ ನಾಟ್ ವ್ಯಾಲಿಡ್ ಅಂತ ಏನು ಬರ್ತಿದೆ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗಂತ ನೋಡ್ಕೊಂಡು ಬನ್ನಿ. ಈಗ ಅವರು ರಾಜೀವ್ ಯೂನಿವರ್ಸಿಟಿ ಅವರು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಓಪನ್ ಮಾಡುವಾಗ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ, ಕ್ಲಿಕ್ ಆರ್ ಇನ್ಸ್ಟ್ರಕ್ಷನ್ ಅಪ್ಲೈ ಟು ಆನ್ಲೈನ್ PDC ಇಲ್ಲಿದೆ ನೋಡಿ. ಕ್ಲಿಕ್ ಹರ್ ಫಾರ್ ದ ಇನ್ಸ್ಟ್ರಕ್ಷನ್ ಟು ಅಪ್ಲೈ ಆನ್ಲೈನ್ PDC ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅವರು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕೊಟ್ಟಿದ್ದಾರೆ. ಈಗ ನೋಡೋಣ ಬನ್ನಿ. ನೆಟ್ವರ್ಕ್ ಸ್ಲೋ ಇದೆ.
ಇಲ್ಲಿ ಅದು ಸ್ಟೆಪ್ ಟೋಟಲ್ 1 to 7 ಸ್ಟೆಪ್ ಅದ. ಇಲ್ಲಿ ಫಸ್ಟ್ನೇ ಸ್ಟೆಪ್ ಲಿಂಕ್ ಟು ಅಪ್ಲೈ ಫಾರ್ ಪಿ ಡಿ ಸಿ. ಮೊದಲಿಗೆ ಪಿ ಡಿ ಸಿ ಅಂತ ರಾಜೀವ್ ಯೂನಿವರ್ಸಿಟಿ ಪಿ ಡಿ ಸಿ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡ್ಕೊಳ್ಳಿ ಅಂತ ಹೀಗೆ ಬರ್ತದ. ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ನ್ಯೂಲಿ ಯೂಸರ್ಸ್ ಇದ್ದವರು ಲಾಗಿನ್ ಹಾಕೊಳ್ಳಿ, ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇಲ್ಲಿ ಲಾಗಿನ್ ಆಗ್ತದ. ಇಲ್ಲಿ ನಿಮ್ಮ ಕಾಲೇಜ್ ಏನು ನೇಮ್ ಇರ್ತದೆ ಅದು OTP ಹೋಗ್ತದೆ. ನಿಮ್ಮ ಕಾಲೇಜ್ ಆಲ್ರೆಡಿ ಎಲ್ಲ ಸೆಂಡ್ ಮಾಡಿರ್ತಾರೆ, ಅದಕ್ಕೆ ಕಂಪ್ಲೀಟ್ ಆಗ್ತದೆ. ಈಗ ನಾವು ಇಲ್ಲಿ ನೋಡೋಣ ಬನ್ನಿ. ಅದರ್ವೈಸ್ ಇಲ್ಲಿ ನೋಡಿ. ಈಗ ನಾವು ಜಸ್ಟ್ ಈಗ ಪಿ ಡಿ ಸಿ ಡಾಕ್ಯುಮೆಂಟ್ ಏನಕ್ಕ ಡೌನ್ಲೋಡ್ ಮಾಡಿಕೊಂಡಿವಿ, ಬಟ್ ಅಲ್ಲಿ ಸಿಗ್ನೇಚರ್ ಇಸ್ ನಾಟ್ ವ್ಯಾಲಿಡ್ ಅಂತ ಬರ್ತದೆ. ಸಿಗ್ನೇಚರ್ ನಾಟ್ ವ್ಯಾಲಿಡ್ ಬಂದ್ರೆ ಅವರು ಇಲ್ಲಿ ನೋಡಿ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ತೆಗೆದುಕೊಳ್ಳಕ್ಕೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರೇ ಒಂದು ವೆಬ್ಸೈಟ್ ನಲ್ಲಿ ಹೇಳಿದ್ದಾರೆ, ಆರ್ ಒಂದು PDF ಆ್ಯಪ್ ನಲ್ಲಿ ಹೇಳಿದ್ದಾರೆ. ಆ ಆ್ಯಪ್ ಇಲ್ಲಿ ಬರೆದಿದ್ದಾರೆ ನೋಡಿ. ಸ್ಟೆಪ್ಸ್ ಟು ವ್ಯಾಲಿಡೇಟ್ ಆರ್ ವೆರಿಫೈ ದ ಡಿಜಿಟಲ್ ಸಿಗ್ನೇಚರ್ ಆನ್ ದ ಡಾಕ್ಯುಮೆಂಟ್ ಆಫ್ಟರ್ ಡೌನ್ಲೋಡಿಂಗ್ ದ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್. ನೋಟ್, Adobe Reader should be installed. Adobe Reader ಗೂಗಲ್ ನಲ್ಲಿ ಹೋಗಿ Adobe Reader ಅಂತ ಆ್ಯಪ್ ಇದೆ, PDF ಆ್ಯಪ್. ಅದರಲ್ಲಿ ಹೋಗಿ ನಿಮ್ಮ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ನಾಟ್ ವ್ಯಾಲಿಡ್ ಅಂತ ಸಿಗ್ನೇಚರ್ ಏನಿದೆ ಅದು ವ್ಯಾಲಿಡ್ ಅಂತ ಮಾಡ್ಕೋಬೇಕು. ಮೊದಲಿಗೆ ಓಪನ್ ದ ಡಾಕ್ಯುಮೆಂಟ್ ವಿತ್ Adobe Reader and the circled portion of the document indicates the signature is not valid. ಇಲ್ಲಿ ಕೆಳಗಿದೆ ನೋಡಿ, ಇಲ್ಲಿ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಬರ್ತಿದೆ, ಕ್ವಶನ್ ಮಾರ್ಕ್ ಅಂತ ಬರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ Adobe Reader ಆ್ಯಪ್ ನಲ್ಲಿ ಹೋಗಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ರೈಟ್ ಕ್ಲಿಕ್ ಆನ್ ಸರ್ಕಲ್ ಪೋರ್ಷನ್ ಅಂಡ್ ಕ್ಲಿಕ್ ಆನ್ ವ್ಯಾಲಿಡ್ ಸಿಗ್ನೇಚರ್ ಕ್ಲಿಕ್ ಮಾಡಿಕೊಂಡ್ರೆ, ಈಗ ಕ್ಲಿಕ್ ಮಾಡಿಕೊಂಡಿದಾಗ ಇಲ್ಲಿ ಅದರ ಸೈಡ್ ಬರ್ತದೆ ವ್ಯಾಲಿಡ್ ಸಿಗ್ನೇಚರ್ ಅಂತ ಬರ್ತದೆ. ವ್ಯಾಲಿಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಬೇಕು. ವ್ಯಾಲಿಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿದಾಗ ಆನ್ ಕ್ಲಿಕ್ಕಿಂಗ್ ವ್ಯಾಲಿಡ್ ಸಿಗ್ನೇಚರ್ ನ್ಯೂ ವಿಂಡೋ ಈಸ್ ಓಪನ್. ಕ್ಲಿಕ್ ಆನ್ ಸಿಗ್ನೇಚರ್ ಪ್ರಾಪರ್ಟೀಸ್. ನ್ಯೂ ವಿಂಡೋ ಬರ್ತದ. ಇಲ್ಲಿ ಸಿಗ್ನೇಚರ್ ವ್ಯಾಲಿಡೇಷನ್ ಸ್ಟೇಟಸ್ ಅಂತ ಬರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ ಸಿಗ್ನೇಚರ್ ಪ್ರಾಪರ್ಟೀಸ್ ಇಲ್ಲಿ ನೋಡಿ, ಸಿಗ್ನೇಚರ್ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಬೇಕು. ಸಿಗ್ನೇಚರ್ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಶೋ ಆಗುತ್ತದೆ ಸಿಗ್ನೇಚರ್ ಪ್ರಾಪರ್ಟೀಸ್ ಅಂತ. ಈ ಸಿಗ್ನೇಚರ್ ಪ್ರಾಪರ್ಟೀಸ್ ಕ್ಲಿಕ್ ಮಾಡಿ ಶೋ ಸಿಗ್ನೇಚರ್ ಸರ್ಟಿಫಿಕೇಟ್ ಇಲ್ಲಿ ನೋಡಿ, ಶೋ ಸಿಗ್ನೇಚರ್ ಸರ್ಟಿಫಿಕೇಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲೋಸ್ ಅಂತ ಕ್ಲಿಕ್ ಮಾಡಲ್ಲ, ವ್ಯಾಲಿಡೇಟ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಲ್ಲ. ಇಲ್ಲಿ ಶೋ ಸಿಗ್ನೇಚರ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸರ್ಟಿಫಿಕೇಟ್ ವ್ಯೂವರ್ ಅಂತ. ಇಲ್ಲಿ ಫೋರ್ತ್ ಆಪ್ಷನ್ ಟ್ರಸ್ಟ್ ಅಂತ ಇರುತ್ತೆ. ಇದ್ರ ಮೇಲೆ ಟ್ರಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಟ್ರಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಆಡ್ ಟು ಟ್ರಸ್ಟೆಡ್ ಸರ್ಟಿಫಿಕೇಟ್ ಇಲ್ಲಿ ನೋಡಿ, ಆಡ್ ಟು ಟ್ರಸ್ಟೆಡ್ ಸರ್ಟಿಫಿಕೇಟ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಮತ್ತು ಓಕೆ ಅನ್ಬೇಕು. ಓಕೆ ಕೊಟ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಕ್ರೋಬ್ಯಾಟ್ ಸೆಕ್ಯೂರಿಟಿ ಅಂತ ಓಪನ್ ಆಗುತ್ತೆ. ಅದ್ರ ಮೇಲೆ ಓಕೆ ಕೊಡಿ. ಓಕೆ ಕೊಟ್ಟ ಆದ್ಮೇಲೆ ನಿಮಗೆ ಮತ್ತೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಂಪೋರ್ಟ್ ಕಾಂಟ್ಯಾಕ್ಟ್ ಸೆಟ್ಟಿಂಗ್ಸ್ ನಲ್ಲಿ ಸರ್ಟಿಫಿಕೇಟ್ ಡೀಟೇಲ್ಸ್, ನಿಮ್ಮ ಸರ್ಟಿಫಿಕೇಟ್ ಡೀಟೇಲ್ಸ್ ಅನ್ನು ಕೋಡಿಂಗ್ ವೈಸ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟ ತಕ್ಷಣ ಇಲ್ಲಿ ಸರ್ಟಿಫೈಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸರ್ಟಿಫೈಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಓಕೆ ಕೊಡಿ. ಓಕೆ ಕೊಟ್ಟ ಆದ್ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆದ್ಮೇಲೆ ಇಲ್ಲಿ ಶೋ ಸಿಗ್ನೇಚರ್ ಸರ್ಟಿಫಿಕೇಟ್ ಮೇಲೆ ಇನ್ಕ ಒಂದ್ಸಲ ಕ್ಲಿಕ್ ಮಾಡಿದ್ದೀರಾ, ಅದ್ರ ಮೇಲೆ ಕ್ಲಿಕ್ ಮಾಡೋದಿಲ್ಲ. ಈಗ ವ್ಯಾಲಿಡೇಟ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ವ್ಯಾಲಿಡೇಟ್ ಸಿಗ್ನೇಚರ್ ಅಂದ್ರೆ ಸಿಗ್ನೇಚರ್ ಮುಂದೆ ವ್ಯಾಲಿಡ್ ಆಗ್ಬೇಕಲ್ವಾ. ಈಗ ವ್ಯಾಲಿಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ವ್ಯಾಲಿಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ವೆರಿಫೈಡ್ ಡಾಕ್ಯುಮೆಂಟ್ ನಿಮ್ದು ಇಲ್ಲಿ ಸಿಗ್ನೇಚರ್ ಇಸ್ ನಾಟ್ ವ್ಯಾಲಿಡ್ ಅಂತ ಬರ್ತಿದಲ್ಲ, ಈ ಸಿಗ್ನೇಚರ್ ವ್ಯಾಲಿಡ್ ಅಂತ ಬರ್ತಿದೆ. ಬಟ್ ಇದನ್ನು ನೀವು ಮೊಬೈಲ್ ನಲ್ಲಿ ಮಾಡಲು ಬರುವುದಿಲ್ಲ. ಇದಕ್ಕೆ ಮಾಡಲು ಒಂದು ಕಂಪ್ಯೂಟರ್ ಬೇಕು ಅಥವಾ ಒಂದು ಲ್ಯಾಪ್ಟಾಪ್ ಬೇಕು. ಇಲ್ಲಾಂದ್ರೆ ಜೆರಾಕ್ಸ್
ಅಡ್ಡ ಹಿಂಗೆ ಯಾವುದೇ ಜೆರಾಕ್ಸ್ ಸೆಂಟರ್ಸ್ ಅಲ್ಲಿ ಹೋಗಿ ನೀವು ಕೇಳಿದಾಗ ಅವರು ಹೀಗೆ ಮಾಡಿಕೊಡುತ್ತಾರೆ. ಇದು ಮೊಬೈಲ್ ನಲ್ಲಿ ಮಾಡಲು ಬರುವುದಿಲ್ಲ. ಮತ್ತೆ ಹೋಗಿ ನೀವು ರಿಜಿಸ್ಟರ್ ನಂಬರ್ ಹಾಕಿ OTP ಹಾಕಿ ನೋಡಿದಾಗ ನಿಮ್ದು ಪ್ರೊವಿಷನಲ್ ಟಿಕೆಟ್ ಸರ್ಟಿಫಿಕೇಟ್ ಸಿಗ್ನೇಚರ್ ಇಸ್ ವ್ಯಾಲಿಡ್ ಅಂತ ಬರ್ತದೆ. ಹೀಗೆ ಬರ್ತದೆ ಸಿಗ್ನೇಚರ್ ವ್ಯಾಲಿಡ್ ಅಂತ ಇಲ್ಲಿದೆ ನೋಡಿ. ಬಟ್ ಇದನ್ನು ಮೊಬೈಲ್ ನಲ್ಲಿ ಮಾಡಲು ಬರುವುದು. ಒಂದು ಲ್ಯಾಪ್ಟಾಪ್ ನಲ್ಲಿ ಮಾಡಬೇಕು ಅಥವಾ ಕಂಪ್ಯೂಟರ್ ನಲ್ಲಿ ಮಾಡಬೇಕು. ನಮ್ಮ ನರ್ಸಿಂಗ್ ಟೆಕ್ ಚಾನಲ್ ನರ್ಸಿಂಗ್ ಇನ್ಫಾರ್ಮೇಶನ್ ಅನ್ನು ಒದಗಿಸುತ್ತದೆ ಅಥವಾ ನರ್ಸಿಂಗ್ ಸಂಬಂಧಿಸಿದಂತಹ ರಿಸಲ್ಟ್ ಬಗ್ಗೆ ಮಾಹಿತಿ, ಏಮ್ಸ್ ಬಗ್ಗೆ ಮಾಹಿತಿ, ನಾರ್ಸೆಟ್ ಬಗ್ಗೆ ಮಾಹಿತಿ, ನರ್ಸಿಂಗ್ ಕರಿಯರ್ ಬಗ್ಗೆ ಮಾಹಿತಿ, ಮತ್ತೆ ನರ್ಸಿಂಗ್ ಪ್ರಾಕ್ಟಿಕಲ್ ಪ್ರೊಸೀಜರ್ಗಳು ಮತ್ತು ಥಿಯರಿ ಕ್ಲಾಸಸ್ ಎಲ್ಲ ವಿಷಯಗಳನ್ನು ಒಳಗೊಂಡು ನಮ್ಮ ನರ್ಸಿಂಗ್ ಚಾನಲ್ ಅನ್ನು ಓಪನ್ ಮಾಡಿದ್ದೇವೆ, ರೆಡಿ ಮಾಡಿದ್ದೇವೆ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ನರ್ಸಿಂಗ್ ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. Thank you for watching this video. Any doubts, please comment of the video.